ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಮಾತು ಸರಣಿಗೆ ಸ್ವಾಗತ. ಇವತ್ತಿನ ಮಾತು ಬಂದು ಭಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವೊಂದ್ಸಲ ನಾನು ಭಕ್ತಿಯಿಂದ ಬೇಡ್ಕೊಂಡಾಗ ಅದು ಆಗಿದೆ ಕೂಡ. ಇದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕತೆ ಹೇಳ್ತೀನಿ. ಕುರಿ ಕಾಯುತ್ತಾ ಇರ್ತಾನೆ, ಆತನಿಗೆ ಬಹಳ ಭಕ್ತಿ ಇರುತ್ತೆ. ಸ್ವಾಮಿಗಳು ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ನಾನು ಹಿಂಗ ಶ್ರೀಶೈಲಕ್ಕ ಪಾದಯಾತ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೀವು ದರ್ಶನ ಮಾಡ್ಕೊಂಡು ರಿಟರ್ನ್ ಬರುವಾಗ ಒಂದು ಲಿಂಗಪ್ಪ ತಗೊಂಡ್ ಬನ್ನಿ ನನ್ಗಾಗಿ ಅಂತ ಹೇಳ್ತಾನೆ. ಸರಿ ಅಪ್ಪ ತಗೊಂಡ್ ಬರ್ತೀನಿ ಅಂತ ಹೇಳಿ ಸ್ವಾಮಿ ಹೋಗ್ತಾರೆ. ಶ್ರೀಶೈಲಕ್ಕೆ ಒಂದ್ಮೇಲೆ ದರ್ಶನ ಮಾಡ್ಕೊಂಡು ಇನ್ನ ವಾಪಸ್ ಬರ್ತಾ ಇರ್ತಾನೆ. ಇಲ್ಲಿ ಕುರಿ ಕಾಯಕಂತ ಹೊಲದಲ್ಲಿ ಕೂತಿರ್ತಾನೆ. ಅಲ್ಲಿ ಸ್ವಾಮೀಜಿ ಬರುವಾಗನೇ ಕುರಿ ಕಾಯತ್ತನ್ ನೋಡ್ತಾನ. ಆವಾಗ ನೆನಪಾಗುತ್ತೆ, ಅಯ್ಯೋ ಆತ ಲಿಂಗಪ್ಪ ತಗೊಂಡ್ ಬಂದಿದ್ನಲ್ಲ, ನಾನ್ ಮರ್ತು ಬಂದಿನಿ, ಈಗ ಏನ್ ಮಾಡ್ಬೇಕು, ಹೋಗೋಣ ಕೇಳ್ತಾನ ಅಂತೇಳಿ ಯೋಚನೆ ಮಾಡ್ತಾನ. ಅಲ್ಲಿ ಕುರಿ ಕಾಯ್ತಾ ಇರ್ತಾನಲ್ಲ, ಕುರಿ ಎಕ್ಕೆ ಬಿದ್ದಿರುತ್ತೆ. ಆ ಕುರಿ ಎಕ್ಕೆನ ತಗೊಂಡು ಜೋಳಿಗೆಯಾಗ ಒಂದು ಬಟ್ಟೆ ಇರುತ್ತೆ, ಆ ಬಟ್ಟೆಯಲ್ಲಿ ಕಟ್ಟಿ ಮತ್ತೆ ಜೋಳಿಗೆಯಾಗಿ ಇಟ್ಬಿಡ್ತಾನೆ. ಸ್ವಾಮೀಜಿ ಹತ್ರ ಬಂದು ಕೇಳ್ತಾನೆ, ನನಗ್ ಲಿಂಗಪ್ಪ ತಂದಿರೇನ್ರಿ ಅಂತ ಕೇಳ್ತಾನೆ. ಹಾ ಸರಿ ತಂದಿನಪ್ಪ ಅಂತ ಹೇಳಿ ಜೋಳಿಗೆ ಕೈ ಹಾಕಿ ಕೊಡ್ತಾನ. ಇದನ್ನ ಹೀಗೆ ತೆಗೆದ್ ನೋಡ್ಬೇಡ, ಒಂದ್ 21 ದಿನ ಅದಕ್ಕೆ ಹಾಲಿನ ಅಭಿಷೇಕ ಮಾಡು, ಆಮೇಲೆ ತೆಗೆದ್ ನೋಡು ಅಂತ ಹೇಳ್ತಾನೆ. ಅದಕ್ಕೆ ದಿನ ಹಾಲಿಂದ ಅಭಿಷೇಕ ಮಾಡ್ತಾ ಇರ್ತಾನೆ. ಅವಾಗ ಅವರಪ್ಪಗೆ ಡೌಟ್ ಬರುತ್ತೆ, ಏನ್ ಬರ್ತಾನೆ. ಬಂದು ನೋಡಿದಾಗ ಹಾಲನ್ನ ಅಲ್ಲಿ ಬಟ್ಟೆ ಕಟ್ಟಿರ್ತಾರಲ್ಲ ಕುರಿ ಇಕ್ಕೆ, ಅದಕ್ಕ ಹಾಲ್ ಹಾಕದ ನೋಡ್ತಾನೆ. ತಂದೆಗೆ ಸಿಟ್ಟು ಬಂದ್ಬಿಡುತ್ತಾ, ಏನಿದು ಇಷ್ಟ ಹಾಲು ವೇಸ್ಟ್ ಮಾಡ್ತಾ ಇದೀಯ ನೀನು ಅಂತೇಳಿ ಬಯದಕ್ ಸ್ಟಾರ್ಟ್ ಮಾಡಿ ಅದನ್ನ ಬಿಸಾಕ್ತೀನಿ ಅಂತ ತಗೊಂಡು ಬಿಸಾಕಕ್ ಹೋಗ್ತಾನೆ. ಅದಕ್ಕೆ ನಾನು ಭಕ್ತಿಯಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಅವ್ರ ತಂದೆ ತಿಳಿಸಿ ಹೇಳ್ತಾನೆ. ಹೌದಾ, ಅದು ಬಿಚ್ಚಿ ನೋಡು ಹಂಗಾರೆ ಅಂತಾನೆ. ಇನ್ನು ತಂದೆ ಬಿಚ್ಚಂದ್ಮೇಲೆ ಬಿಚ್ಚಬೇಕಲ್ಲ ಅಂತ ಬಿಚ್ಚಿ ನೋಡಿದ್ರೆ ಅದು ನಿಜವಾದ ಲಿಂಗಪ್ಪ ಆಗಿರುತ್ತೆ. ಸ್ವಾಮಿ ಕಟ್ಟಿಕೊಟ್ಟಾಗ ಕುರಿ ಇಕ್ಕೆನೆ ಅದು. ಅಂತದ್ದು ಲಿಂಗಪ್ಪ ಆಗ್ಬೇಕಂದ್ರ ಅದ್ನಲ್ಲಿ ಎಷ್ಟು ಭಕ್ತಿ ಇರ್ಬೇಕು ಹೇಳ್ರಿ. ಭಕ್ತಿಯಿಂದ ಕುರಿ ಇಕ್ಕೆನೆ ಲಿಂಗ ಆದಾಗ ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಏನಾದ್ರೂ ಸಿಗುತ್ತಲ್ಲ. ಈ ಮಾತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಮಾತಿನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.